ನಟ ಧನ್ವೀರ್ ಹಾಗೂ ಡಿ ಬಾಸ್ ಕುಟುಂಬದ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ ಅಂತ ಕೆಲವು ಸುದ್ದಿ ಮಾಧ್ಯಮಗಳು ವರದಿ ಮಾಡಿದ್ದವು. ಇನ್ನೊಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಧನ್ವೀರ್ ಹಾಗೂ ಡಿ ಬಾಸ್ ದರ್ಶನ್ ಅವರ ಕುಟುಂಬದ ನಡುವೆ ಯಾವುದೇ ವೈಮನಸ್ಸು ಉಂಟಾಗಿಲ್ಲ, ಇದು ಕೇವಲ ಸುಳ್ಳು ಸುದ್ದಿ ಅಂತ ಹೇಳಿದ್ದರು. ಆದರೆ ಈ ಒಂದು ವಿಷಯದ ಬಗ್ಗೆ ಇಂಡೈರೆಕ್ಟ್ ಆಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದಾರೆ. ದರ್ಶನ್ ಅವರು ಜೈಲಿಗೆ ಸೇರಿದ ನಂತರ ಧನ್ವೀರ್ ಅವರು ನಾನು ಮೇಲಿನ ಕೋರ್ಟ್ಗೆ ಹೋಗಿ ಜಾಮೀನು ತಂದು ನಮ್ಮ ಅಣ್ಣನನ್ನ ಬಿಡಿಸಿಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಆದರೆ ದರ್ಶನ್ ಅವರು ಜೈಲು ಸೇರಿ 1 ವರ್ಷವಾದರೂ ಸಹಿತ ಇದರ ಬಗ್ಗೆ ಧನ್ವೀರ್ ಅವರು ಧ್ವನಿ ಸಹ ಎತ್ತಿಲ್ಲ. ಆದರೆ ಈ ಒಂದು ಸುದ್ದಿ ವೈರಲ್ ಆಗುತ್ತಿದ್ದಂತೆ ಇದಕ್ಕೆ ಅನುಗುಣವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಸ್ಟೋರಿ ಹಾಕಿದ್ದಾರೆ. ಅದರಲ್ಲಿ ಈ ರೀತಿ ಹೇಳಿದ್ದಾರೆ: ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಲಿ ವ್ಯಕ್ತಿಯಾಗಲಿ. ಈ ರೀತಿಯಾಗಿ ಹೇಳಿದ್ದು ಧನ್ವೀರ್ ಅವರಿಗೆ ಹೇಳಿದ್ದ ಅಥವಾ ಬೇರೆ ಯಾರಿಗೆ ಹೇಳಿದ್ದ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಡಿ ಬಾಸ್ ಅಭಿಮಾನಿಗಳು ತಪ್ಪದೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಇನ್ನಷ್ಟು ಇದೇ ರೀತಿ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ.